ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಂತ ಹೇಳಿದರೆ, ನನ್ನ ಸೇಮಂತದ ಪ್ರಿಪ್ರೇಷನ್ ಹೇಗಿತ್ತು ಏನು ಅಂತ ಹೇಳಿ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ವಲ್ಪ ಫ್ರೂಟ್ಸು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಲೈಟಾಗಿ ಟಿಫಿನ್ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು, ಬಿಕಾಸ್ 8 ಮಂತ್ಸಿಂದು ಒಂದು ಸ್ಕ್ಯಾನ್ ಇತ್ತು. ಸೊ ಹೀಗಾಗಿ ಪುಣ್ಯ ನಾನು ಬೆಳಗ್ಗೆ 7 o'clockಗೆ ಕಾಲ್ ಮಾಡಿ ನಂಬರ್ ಕೊಟ್ಟಿದ್ದೆ. ಸೊ ಹೀಗಾಗಿ ನಂದು ಟರ್ನು ತುಂಬಾ ಬೇಗ ಬಂತು. ಸಿಕ್ಕಾಪಟ್ಟೆ ರಶ್ ಇತ್ತು ಗುರು. ಸೊ ಫೈನಲಿ ಸ್ಕ್ಯಾನೆಲ್ಲ ಮುಗಿಸ್ಕೊಂಡು ಬಂದೆ. ನಾರ್ಮಲ್ ಅಂತ ಇತ್ತು ರಿಪೋರ್ಟಲ್ಲಿ. ಆ್ಯಂಡ್ ಅವತ್ತಿನ ಅಂದರೆ ಸೀಮಂತದ ಹಿಂದಿನ ದಿನ ಸೊ ಏನೇನೆಲ್ಲ ಪ್ರಿಪ್ರೇಷನ್ ಮಾಡಬೇಕಾಗಿತ್ತು, ಸೊ ಎಲ್ಲ ಪ್ರಿಪ್ರೇಷನ್ನು ನಡೀತಾಯಿತ್ತು. ಅಂದರೆ ನಾಳೆ ಊಟಕ್ಕೆ ಬೇಕಾಗಿರೋಂಥ ಬಾಳೆ ಎಲ್ಲ ತೊಳ್ಕೊಳ್ಳೋದು, ಆಮೇಲೆ ವೀಳ್ಯದೆಲೆ, ಆಮೇಲೆ ಡೆಕೋರೇಷನವ್ರು ಕೂಡ ಬಂದು ಎಲ್ಲಿ ಸೆಟ್ ಮಾಡೋದು ಹೇಗೆ ಅಂತೆಲ್ಲ ಪ್ಲೇಸ್ ನೋಡ್ಕೊಳ್ತಾ ಇದ್ದರು. ನಾನಿಲ್ಲಿ ಬಳೆನ ಜೋಡಿಸ್ಕೊಳ್ತಾ ಇದ್ದೆ ನನಗೆ ಬೆಳಗ್ಗೆ ಹಾಕ್ಕೊಳ್ಳೋಕ್ಕೆ. ಬೆಳಗ್ಗೆ ತುಂಬ ಬೇಗ ಎದ್ದೇಳಬೇಕಾಗಿತ್ತು, ಯಾಕೆಂದರೆ ನಾನು ಈ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ 8 o'clock 9 o'clock ಈ ಥರ ಎಲ್ಲ ಹೇಳ್ತಿದ್ದೆ. ಸೊ ಅವತ್ತು 6 o'clock ಅಂದ ತಕ್ಷಣ ಮೊದಲೇ ರಾತ್ರಿ ನಿದ್ದೆ ಆಗಿರಲ್ಲ, ಅಷ್ಟು ಬೇಗ ಎದ್ದೇಳ್ಬೇಕಾ ಅಂಥೇಳಿ ಅನ್ನಿಸ್ತಿತ್ತು. ಓಕೆ, ಎದ್ದಾದಮೇಲೆ ಕೆಲವೊಂದಿಷ್ಟು ಶಾಸ್ತ್ರಗಳಿತ್ತು. ಅಂದರೆ ಎಣ್ಣೆ ಸ್ನಾನ ಮಾಡಬೇಕಾಗಿತ್ತಂತೆ. ಸೊ ಮೆಹಂದಿ ಕೂಡ ಹಾಕ್ಕೊಂಡಿರಲಿಲ್ಲ ನಾನು. ಸೊ ಇನ್ಸ್ಟಂಟ್ ಮೆಹಂದಿನ ತರಿಸ್ಕೊಂಡು ಹಾಕ್ಕೊಂಡಿದ್ದು. ಅದಾದಮೇಲೆ ಆಯಿಲ್ ಹಚ್ಕೊಂಡು ಸ್ನಾನ ಮಾಡಬೇಕಾಗಿತ್ತು. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಮೇಲ್ಗಡೆ ಹೋಗಿ ನೋಡಿದೆ ಡೆಕೋರೇಷನ್ ಹೇಗಾಗಿತ್ತು ಏನೋ ಅಂತೇಳಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದಾದಮೇಲೆ 7 ಗಂಟೆ ಅಷ್ಟೊತ್ತಿಗೆ ಪೂಜೆ ಶುರುವಾಗುತ್ತೆ ಅಂತ ಹೇಳಿ ಪಂಡಿತರು ಹೇಳಿದ್ದು. ಬಟ್ ಅವ್ರು ಬರೋದೊಂದು 1/2 hour ಲೇಟ್ ಆಯಿತು. ಸೊ ನಂಗೆ ಅದು ತುಂಬ ಹೆಲ್ಪ್ಫುಲ್ ಆಯಿತು. ಸೊ 7:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಶುರುವಾಯಿತು. ಪೂಜೆನೂ ಕೂಡ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿ ನಾನು ಕಾಟನ್ ಟೈಪ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ ಈ 8th ಮಂತಲ್ಲಿ ಸ್ಯಾರಿ ಉಟ್ಕೊಂಡು ಕೆಳಗಡೆ ಕೂತ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟ. ಡ್ರೆಸ್ ಆದರೆ ಓಕೆ, ಹೇಗೋ ಕಂಫರ್ಟಬಲ್ ಆಗಿರುತ್ತೆ, ಕೂತ್ಕೋಬೋದು. ಬಟ್ ಸ್ಯಾರಿ ಅದು ನೀರಿಗೆ ಎಲ್ಲ ಟಕ್ ಮಾಡ್ತೀವಲ್ಲ, ಅದಂತೂ ಸ್ಟಮಕ್ ಮೇಲೆ ಇನ್ನೂ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನಾನಿಲ್ಲಿ ಕಾಟನ್ ಸ್ಯಾರಿನ ಚೂಸ್ ಮಾಡಿದ್ದೆ. ಸೊ ಪೂಜೆನೂ ಎಲ್ಲ ಆಲ್ಮೋಸ್ಟ್ ಆಲ್ ಮುಗೀತಾ ಬಂತು. ಅದಾದಮೇಲೆ ಕೊನೆಗೆ ಆರತಿ ಎಲ್ಲ ಮಾಡಿ ಉಡಿ ಎಲ್ಲ ಕೊಟ್ಟು ಪೂಜೆನ ಮುಗಿಸಿದ್ರು. ಟಿಫಿನ್ನಿಗೆ ಅಡುಗೆ ಭಟ್ರಿಗೇ ಹೇಳಿಬಿಟ್ಟು ಅವಲಕ್ಕಿನ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿದರು. ನನಗೆ ರೆಡಿ ಆಗೋಕ್ಕೆ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಸೊ ಇರೋ ಟೈಮಲ್ಲೇ ಈ ಥರ ರೆಡಿಯಾಗಿದ್ದೆ ಅಷ್ಟೇ. ಅದಾದಮೇಲೆ ನಾನು ಪಾರ್ಲರ್ ಅವ್ರಿಗೆ ಕೂಡ ಹೇಳಿದ್ದೆ. ಸೊ ಅವರಿಗೆ 9:30 ಅಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ದೆ. ಪೂಜೆ ಎಲ್ಲ ಮುಗಿದು ಆಮೇಲೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅಂದ್ರೆ ಆಗುತ್ತೆ ಅಂಥೇಳಿ. ಸೊ ಅವರು ಕರೆಕ್ಟ್ ಟೈಮಿಗೆ ಬಂದರು. ಸೊ ಅವರು ಎಲ್ಲ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನನ್ನನ್ನು ರೆಡಿ ಮಾಡೋಕ್ಕೆ ನಿಂತ್ಕೊಂಡ್ರು. ಸೊ ತುಂಬ ಚೆನ್ನಾಗಿ ಕೂಡ ಮಾಡಿಕೊಟ್ರು. ನಾನಿಲ್ಲಿ ತುಂಬ ನ್ಯಾಚುರಲ್ ಆಗಿರೋಂಥ ಮೇಕಪ್ನೇ ಅವ್ರಿಗೆ ಹೇಳಿದ್ದೆ. ಮೇಕಪ್ ಮಾತ್ರ ಅವ್ರಿಗೆ ಹೇಳಿದ್ದು. ಇನ್ನು ಆರ್ನಮೆಂಟ್ಸ್ ಎಲ್ಲ ನನ್ನ ಹತ್ರನೇ ಇತ್ತು. ಸೊ ಅದನ್ನೇ ಯೂಸ್ ಮಾಡೋಣ ಅಂಥೇಳಿ ಜಸ್ಟ್ ಮೇಕಪ್ ಮಾತ್ರ ನಾನು ಅವ್ರ ಹತ್ರ ಮಾಡಿಸ್ಕೊಂಡಿದ್ದು. ಆರ್ನಮೆಂಟ್ಸ್ ಎಲ್ಲ ನನ್ನ ಹತ್ರ ಏನಿತ್ತು, ಸೊ ನಾನು ಅದನ್ನೇ ಹಾಕ್ಕೊಂಡಿದ್ದೆ. ಫೈನಲಿ ನಾನು ಈ ಥರ ರೆಡಿಯಾಗಿದ್ದೆ. ಸ್ಯಾರಿ ಕೂಡ ನನಗೆ ತುಂಬ ಜನ ಏನು ಹೇಳಿದರು, ಲೈಕ್ ಗ್ರೀನ್ ಕಲರ್ ಆ್ಯಂಡ್ ಪಿಂಕ್ ಕಲರ್ ಈ ಟೈಮಲ್ಲಿ ಜಾಸ್ತಿ ಉಟ್ಕೊಳ್ತಾರೆ. ಸೊ ಆ ಥರ ತೊಗೊಂಡಿರ್ತೀನಿ ಅಂತ ನನಗೆ ಅಂದ್ಕೊಂಡಿದ್ರು. ಆ್ಯಂಡ್ ತೊಗೊಂಡಾದಮೇಲೆ ತೋರಿಸ್ತೋರು ಕೂಡ ಈ ಥರ ತೊಗೊಂಡಿದ್ಯಾ, ಗ್ರೀನ್ ಆ್ಯಂಡ್ ಪಿಂಕ್ ತೊಗೊಳ್ತಾರೆ ಅಂತ ಹೇಳ್ತಿದ್ರು. ಬಟ್ ನನಗಿದು ಯಾಕೋ ತುಂಬ ಇಷ್ಟ ಆಗಿತ್ತು. ಸೊ ಫೈನಲಿ ನಾನು ಈ ಥರ ರೆಡಿಯಾಗಿದ್ದೆ. ಆ್ಯಂಡ್ ಎಲ್ಲರೂ ಕೂರಿಸಿ ಆರತಿ ಮಾಡೋದು, ಆಮೇಲೆ ಉಡಿ ತುಂಬೋದು, ಅದೇನೇನು ಶಾಸ್ತ್ರಗಳಿತ್ತು ಸೊ ಅದೆಲ್ಲ ಮಾಡ್ತಿದ್ರು. ನಾವು ಇಲ್ಲಿ ಓಟ್ ಕ್ಯಾಸ್ಟಿಂಗ್ ಕೂಡ ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಬಾಯ್ ಬೇಬಿ ಅಂತಲೇ ಓಟ್ ಮಾಡಿದರು. ಬಟ್ ನಾನು ಕುಕ್ಕಿ ಇಬ್ಬರು ಗರ್ಲ್ ಬೇಬಿ ಬೇಕು ಅಂಥೇಳಿ ಅಂದ್ಕೊಳ್ತಾ ಇದ್ವಿ. ಆ್ಯಂಡ್ ನಾನು ಕುಕ್ಕಿ ಎರಡಕ್ಕೂ ಲಾಸ್ಟಿಗೆ ಓಟ್ ಮಾಡ್ದೆ, ನಾನು ಗರ್ಲಿಗೆ ಮಾತ್ರ ಮಾಡಿದೆ. ಆ್ಯಂಡ್ ಊಟಕ್ಕೆ ಇಲ್ಲಿ ನಾವು ಕೋಸಂಬರಿ, ರೈಸು, ಆಮೇಲೆ ಮಜ್ಜಿಗೆ, ಪೂರಿ, ಸ್ವೀಟಲ್ಲಿ 2 ಥರ ಸ್ವೀಟ್ ಇತ್ತು. ಒಂದು ಬಾದಾಮಿ ಪೂರಿ, ಇನ್ನೊಂದು ಗೋಧಿ ಪಾಯಸ, ಆಮೇಲೆ ಚಿತ್ರಾನ್ನ, ಆಮೇಲೆ ಪೂರಿ ಜೊತೆಗೆ ಆಲೂ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ, ಇದೆರಡೂ ಮಾಡಿಸಿದ್ವಿ. ನೆಕ್ಸ್ಟು ರಸ ಅಂದರೆ ಬೆಂಡೆಕಾಯ್ದು ರಸ ಮಾಡಿಸಿದ್ವಿ. ಆಮೇಲೆ ಬೀನ್ಸ್ ಪಲ್ಯ, ಆಮೇಲೆ ಮಿರ್ಚಿ ಮಾಡಿಸಿದ್ವಿ, ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಸಿದ್ವಿ.
ಆಮೇಲೆ ರೈಸು, ಆಮೇಲೆ ಹುಳಿ. ಸೊ ಇಷ್ಟೆಲ್ಲ ಐಟಮ್ ಇತ್ತು. ಅಡುಗೆ ಮಾತ್ರ ಇಷ್ಟು ಚೆನ್ನಾಗಾಗಿತ್ತು ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಲಾಸ್ಟಿಗೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಎಲ್ಲರೂ ಹೋದ್ಮೇಲೆ ನೇಮ್ ಸಜೆಸ್ಟ್ ಮಾಡೋಕ್ಕೆ ಕೂಡ ಹೇಳಿದ್ವಿ. ತುಂಬ ಜನ ತುಂಬ ನೇಮ್ಸ್ನ ಸಜೆಸ್ಟ್ ಮಾಡಿದರು. ನಾನು ಗರ್ಲ್ ಅಂದಿದ್ದಕ್ಕೆ ಪಾಯಲ್ ಮತ್ತು ಪಲ್ಲಕ್ ಅಂತ ಮಾಡಿದ್ದೆ. ನನ್ನ ಹಸ್ಬೆಂಡು ಎರಡು ಹುಡುಗ ಹುಡುಗಿದು ಎರಡು ಮಾಡಿದರು. ಆ್ಯಂಡ್ ಫೈನಲಿ ಏನೇನು ಗಿಫ್ಟ್ಸ್ ಬಂದಿತ್ತು ಅದೆಲ್ಲನೂ ನೋಡ್ತಾ ಇದ್ವಿ. ಸೊ ಇದಾಗಿತ್ತು, ಇದು ನನ್ನ ಸೀಮಂತದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.